ಕ್ರಾಂತಿ ಒಂದು ಅಲೆಯಲ್ಲಿ ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹಾರಿರುವಂಥದ್ದು ಏನು ಸರ್ ವಿಶೇಷ? ಈಗ ಸತೀಶ್ ಜಾರಕಿಹೊಳಿ ಅವಾಗ ದಿಲ್ಲಿಗೆ ಹೋಗ್ತಾ ಇರ್ತಾರೆ. ಏನು ಹೊಸದಾಗಿನಿಲ್ಲ, ಏನು ಹೊಸದಾಗಿ ಹೋಗಿದ್ದಾರಾ? ಒಂದು ತಿಂಗಳು ಹೋಗಿದ್ವು, ಅದಕ್ಕಿಂತ ಮುಂಚೆನೂ ಹೋಗಿದ್ದು. ಭಾಳ ಸತಿ ಅವ್ರು ದಿಲ್ಲಿಗೆ ಹೋಗಿ ಅವ್ರ ವ್ಯವಹಾರನೂ ಇರ್ತದೆ, ಅವ್ರು ಸಂಬಂಧಪಟ್ಟ ಇಲಾಖೆ ಕೆಲಸನೂ ಇರ್ತದೆ. ಹಂಗಾಗಿ ಹೋಗಿರ್ಬೋದು, ಅದಕ್ಕೇನು ಇಟ್ಕೊಳ್ಳೋದು ಏನು ಬೇಕಾಗಿಲ್ಲ. ಚರ್ಚೆ ಆಗ್ತಿರೋದು ಏನಂತಂದ್ರೆ ದಲಿತ ಸಿಎಂ ಚರ್ಚೆ ಆಗ್ತಿರುವ ಮಧ್ಯದಲ್ಲಿ ಅವರು ದೆಹಲಿಗೆ ಹೋಗಿರುತ್ತಾರೆ. ಏನು ಸರ್ ಅಂತ ವಿಶೇಷ ಏನು? ನೋಡ್ರಿ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. 2028ವರೆಗೂ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಇರ್ತಾರೆ. ಆ ಕುರ್ಚಿ ಖಾಲಿ ಇಲ್ಲ. KPCC ಅಧ್ಯಕ್ಷನ ಕುರ್ಚಿದಲ್ಲಿ ಮಾನ್ಯ DK ಶಿವಕುಮಾರ್ ಕೂತಿದ್ದಾರೆ. ಆ ಕುರ್ಚಿನೂ ಖಾಲಿ ಇಲ್ಲ. ಈಗ ಭಾಳ ಜನ ಸ್ನೇಹಿತರು ನೀವು ಮಾಧ್ಯಮದವರು ಹೇಳಿದ್ರು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ಹೇಳ್ತವ್ರೆ ಅಂತ. ಎಲ್ಲರಿಗೂ ಸಹಜ, ಯಾರು ಮುಖ್ಯಮಂತ್ರಿ ಆಗಬೇಕಂತ ಯಾರಿಗೂ ಆಸೆ ಇಲ್ವಾ? ಈಗ ನಿಮ್ಗೆ ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಆಸೆ ಇಲ್ವಾ? ಇಲ್ಲ ಹೇಳೋದು ಎಲ್ಲರಿಗೂ ಇಲ್ಲ. ನನಗಿಲ್ಲಪ್ಪ ಆಸೆ, ನನಗಿಲ್ಲಪ್ಪ. ಕೇಳಿ ಈಗ ನಾನು 2028ವರೆಗೂ ಮನೆ ಪೂರ ಅವಧಿ 5 ವರ್ಷ ಅವಧಿಯಲ್ಲಿ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗ್ತಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಆಸೆ ಕೊಂಡೆ, ಅವ್ರ ಅಭಿಮಾನಿಗಳು ಅವ್ರು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇಟ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಆದಮೇಲೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಂತ ನಾನು ಭಾವಿಸ್ತೇನೆ. ನಾನು ಆಗಬೇಕಂತ ಅವರು ಶಾಸಕರ ಬೆಂಬಲ ಸಿದ್ದರಾಮಯ್ಯ ಅವ್ರಿಗೆ ಇರ್ತಕ್ಕಂಥದ್ದು ಸರ್. ಯಾವಾಗಲೂ ಎಲ್ಲ ಶಾಸಕರ ಬೆಂಬಲ ಸಿದ್ದರಾಮಯ್ಯಗೆ ಇರೋದು. ಈಗ ಒಂದು ನಿಮಿಷ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಏನಿದ್ರು ತೀರ್ಮಾನ ಯಾರು ಮಾಡೋರು? ಹೈಕಮಾಂಡ್ ಮಾಡಬೇಕಾಗಿರೋದು. ಈಗ ಹೇಳ್ತಲ್ಲ, ಮನೆ ಇವ್ರು ಬಂದಿದ್ದರು, ಸುರ್ಜೇವಾಲಾ ಅವ್ರು ಬಂದಿದ್ದರು, ಸುರ್ಜೇವಾಲಾ ಅಲ್ಲ, ವೇಣುಗೋಪಾಲ್ ಅವ್ರು ಬಂದಿದ್ದರು. ವೇಣುಗೋಪಾಲ್ ಏನಂದರು? ಯಾವುದು ಆ ಥರ ಒಪ್ಪಂದ ಏನಾಗಲಿಲ್ಲ, ಆ ಥರ ಏನಿಲ್ಲ, ಸಿದ್ದರಾಮಯ್ಯನ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂದರು. ದಸರಾ ಟೈಮಲ್ಲಿ ಸಿದ್ದರಾಮಯ್ಯ ಒಂದು ಹೇಳಿಕೆ ಕೊಟ್ಟರು. ದಸರಾ ಟೈಮಲ್ಲಿ ಮೈಸೂರಲ್ಲಿ ಒಂದು ಹೇಳಿಕೆ ಕೊಟ್ಟರು ಮಾಧ್ಯಮಕ್ಕೆ. ಏನಂತ? ನಾನು ಈ 5 ವರ್ಷ ಪೂರ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು. DK ಶಿವಕುಮಾರ್ ಅವ್ರು ಏನಂದ್ರು, ಅಧ್ಯಕ್ಷರು ಏನಂದರು? ಸಿದ್ದರಾಮಯ್ಯ ಹೇಳ್ತಾರೆ ನಿಜ, ಅವರೇ ಈ 5 ವರ್ಷ ಮುಖ್ಯಮಂತ್ರಿ ಅಂತ ಅವರು ಹೇಳಿದ್ದಾರೆ. ಮೊನ್ನೆ ಒಂದು ನಿಮಿಷ ಕಂಪ್ಲೀಟ್ ಮಾಡಕ್ಕೆ ಕೊಡ್ರಿ. 3 ದಿನ ಆಯ್ತು, 3 ದಿನ 4 ದಿನ ಆಗಿದೆ. ನಮ್ಮ ex-MP DK ಸುರೇಶ್ ಅವರು ಏನಂದರು? ಸಿದ್ದರಾಮಯ್ಯನೇ 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. 2028 ಚುನಾವಣೆಗೂ ಅವ್ರ ನೇತೃತ್ವದಲ್ಲೇ ಎಲೆಕ್ಷನ್ ಹೋಗ್ತೀನಿ ಅಂತ ಹೇಳಿದ್ದಾರೆ ಸುರೇಶ್ ಅವರು. ಮತ್ತೆ ಎಲ್ಲಿದೆ ಗೊಂದಲ?